ಅಂಜನಿ ಪುತ್ರ ಶ್ರೀರಾಮನ ಬಂಟ ಶ್ರೀ ಆಂಜನೇಯ ಎಷ್ಟೋ ಭಕ್ತರ ಪಾಪ ಪರಿಹಾರ ಮಾಡಿ ಭಕ್ತರನ್ನು ಕೈ ಬಿಡದೆ ಕಾಪಾಡುವ ಶ್ರೀ ಮಾರುತಿರಾಯನ ರಥೋತ್ಸವವನ್ನು ನಡೆಸಲು ಭಕ್ತರಿಗೆ ಎಲ್ಲಿಲ್ಲದ ಉತ್ಸಾಹ. ಆ ಉತ್ಸಾಹಕ್ಕೆ ಸಾಕ್ಷಿಯಾಗಿದ್ದ ಗುಡಾಳ್, ಕುಂದೂರು ಮತ್ತು ಯಲವಟ್ಟಿ ಈ 3 ಗ್ರಾಮಗಳಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಹೌದು, ಇದೇ ಸ್ಮಾರ್ಟ್ ಸಿಟಿ ದಾವಣಗೆರೆ ತಾಲೂಕಿನ ಗೂಡಾಳ್ ಗ್ರಾಮದಲ್ಲಿ ಶ್ರೀ ರಾಮಾಂಜನೇಯ ಸ್ವಾಮಿ ರಥೋತ್ಸವದ ಅಂಗವಾಗಿ ಶ್ರೀ ಸ್ವಾಮಿಗೆ ನಾನಾ ರೀತಿಯ ಹೂಗಳಿಂದ ಅಲಂಕೃತಗೊಳಿಸಿ ಮಂಗಳಾರತಿ ಮಾಡಲಾಯಿತು. ನಂತರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿವಿಧ ವಾದ್ಯಗಳೊಂದಿಗೆ ಶ್ರೀ ರಾಮಾಂಜನೇಯ ಸ್ವಾಮಿ ರಥೋತ್ಸವವನ್ನು ಅತ್ಯಂತ ವೈಭವದಿಂದ ನೆರವೇರಿಸಲಾಯಿತು. ಇನ್ನು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಕಲ್ಲೇಶಪ್ಪನವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ರಥೋತ್ಸವವು 3 ದಿನಗಳ ಕಾಲ ನಡೆಯುತ್ತಿದ್ದು ಶ್ರಾವಣ ನಕ್ಷತ್ರದಲ್ಲಿ ರಥೋತ್ಸವವನ್ನು ನೆರವೇರಿಸುವ ಪದ್ಧತಿಯಲ್ಲಿ ಆಚರಿಸುತ್ತಿದ್ದೇವೆ ಎಂದರು. ಜಾತ್ರೆ ವರ್ಷ ನಡೆದಂಗೆ ಯಥಾ ಪ್ರಕಾರವಾಗಿ ಚೆನ್ನಾಗಿ ಜಾತ್ರೆ ನಡೀತೈತೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಭಾಳ ಚೆನ್ನಾಗಿ ನಡೀತೈತಿ. ಸಾಮಾನ್ಯವಾಗಿ ಒಂದು 3-4 ಸಾವಿರ 5 ಸಾವಿರ ಜನ ಸೇರ್ತಾರೆ. ಬೆಳಗ್ಗೆ ಮೊದಲಿಂದಲೂ ಹಿರಿಯರು ಮಾಡಿರೋದು ಬೆಳಗ್ಗಿನಿಂದಲೇ ಯಥಾ ಪ್ರಕಾರವಾಗಿ ಅದೇ ರೀತಿ ಬೆಳಗ್ಗೆ ನಡೀತೈತಿ. ಶ್ರಾವಣ ನಕ್ಷತ್ರ ಐತಿ. ಹೌದೌದು, ಪ್ರತಿ ವರ್ಷ ನಂಬಿದವರಿಗೆ ಎಂದು ಕೈಬಿಟ್ಟಿಲ್ಲ. ಅಲ್ಲದೆ ಶ್ರೀ ಆಂಜನೇಯ ಸ್ವಾಮಿಯ ಪವಾಡಗಳು ಕೂಡ ಜರುಗಿವೆ. ಆದ್ದರಿಂದ ಗ್ರಾಮಸ್ಥರು ಹಾಗೂ ಕಮಿಟಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ರಥೋತ್ಸವವನ್ನು ನೆರವೇರಿಸಲಾಗುತ್ತದೆ ಎಂದು ತಿಳಿಸಿದರು. ಮಡಿ ಮಾಡಿಕೊಂಡು ಊಟ ತಿಂಡಿ ತಿಂದಲೇ ಸ್ವಚ್ಛವಾಗಿ ಭಾಳ ಚೆನ್ನಾಗಿರ್ತದಲ್ಲ, ಅದರಿಂದಲೇ ಪ್ರತಿ ಎಲ್ಲ ಊರುಗಳಲ್ಲೂ ಈ ಪದ್ಧತಿನ ಬೆಳಗಿನ ಜಾವ ಮಾಡ್ಬೇಕಂತ ಭಾಳ ಶ್ರೇಷ್ಠವಾಗಿರ್ತದಂತ. ಯಾಕಂದ್ರೆ ಮಡಿ ಸ್ಥಾನದಿಂದ ಬರ್ತಾರಲ್ಲ, ಭಾಳ ಚೆನ್ನಾಗೈತೆ. ನಮಗೆ ದೇವರು ಒಳ್ಳೇದು ಮಾಡ್ತಾನೆ. ಆಂಜನೇಯನು ಈತ ಪವಾಡಗಳು ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲರಿಗೂ ನಂಬಿದವರಿಗೆ ಯಾರನ್ನೂ ದೇವರು ಇವತ್ತಿವರೆಗೂ ಕೈ ಬಿಟ್ಟಲ್ಲ. ಇದುವರೆಗೂ ನಡ್ಕೊಂಡು ರಥೋತ್ಸವ ಇದು ಮಾಡಿದ್ವಿ, ದೇವಸ್ಥಾನವನ್ನು ಇದನ್ನು ಮಾಡಿದ್ವಿ. ಕಮಿಟಿ ವತಿಯಿಂದ ಊರಿನ ಗ್ರಾಮಸ್ಥರೆಲ್ಲ ಸಹಕಾರ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ ಆಂಜನೇಯ ಸಮುದಾಯ ಭವನ ಅಂತದ್ದು. ಅಲ್ಲದೆ ಭಕ್ತರಾದ ಚಂದ್ರಶೇಖರ್ ಅವರು ಮಾತನಾಡಿ, ನಾವು ವಂಶ ಪರಂಪರೆಯಿಂದ ಈ ಸ್ವಾಮಿಗೆ ನಡೆದುಕೊಳ್ಳುತ್ತಿದ್ದೇವೆ. ಇನ್ನು ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಿನದಾಗಿ ಭಕ್ತರು ಬರಲಿ ಎಂದು ಹಾರೈಸಿದರು. ತುಂಬ ಚೆನ್ನಾಗಿ ರಥೋತ್ಸವ ಇಲ್ಲಿ ಮಾಡ್ತಾರೆ. ಅದರಿಂದ ತುಂಬ ಜನರು ಸೇರ್ತಾರೆ. ಇಲ್ಲೇ ಬೆಳಗಿನ ಜಾವ ತೇರೋದು ಎಲ್ಲಿ ನಾವು ನೋಡಿಲ್ಲ. ನಾವು ಹುಟ್ಟಿದಾಗಿಂದ ನಮ್ಮ ತಂದೆಯವ್ರ ಕಾಲ, ನಮ್ಮ ಅಜ್ಜವ್ರ ಕಾಲದಿಂದ ನಾವು ಬಂದು ನಾವು ಇದು ಮಾಡೋಗ್ತೀವಿ. ತೇರ್ಗಾಲಿಗೆ ನಮ್ಮ ಮನೆತನದಿಂದ ಅರಿಶಿನ ಹಚ್ಕೊಂಡು ನಾವು ಬಂದು ಪೂಜೆ ಮಾಡ್ಕೊಂಡು ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತೀವಿ. ಸುಮಾರು ನನಗೆ ಬುದ್ಧಿ ತಿಳಿದಾಗಿಂದ ಬರ್ತಾಯಿದ್ದೀವಿ. ಜನದ ಬಗ್ಗೆ ಬರ್ತಾ ಜನಸ್ತಮ ಜಾಸ್ತಿನೇ ಆಗ್ತಾಯಿದೆ. ಅವ್ರದ್ದು ಶ್ರೀ ರಾಮಾಂಜನೇಯ ದೇವಸ್ಥಾನದ ಕಮಿಟಿಯವರು ಮತ್ತು ಭಕ್ತರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಸ್ವಾಮಿಯ ಪವಾಡಗಳು ಮತ್ತು ಅಭಿವೃದ್ಧಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಯಾಕಂದ್ರೆ ಮುತ್ತಜ್ಜತಾದಿಂದ ಇಲ್ಲೇ ತೇರಂತ ಮಾಡ್ತಾರೆ. ಈ ಇಡೀ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ತೇರಿನ ರಥೋತ್ಸವ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಪ್ರತಿ ವರ್ಷವೂ ಬಂದು ತೇರ್ಗಾಲಿಗೆ ಅರಶಿನ ಹಚ್ಚಿ ನಮ್ಮ ಮಂತ್ಯದಿಂದ ಪೂಜೆ ಮಾಡಿ ಪ್ರತಿ ವರ್ಷವೂ ತೇರಿಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ಪೂಜೆ ಮಾಡಿಸೋದಕ್ಕೆ ವಿಶೇಷವಾದ ಜಾತ್ರೆ ಆಂಜನೇಯನ ರಥೋತ್ಸವ ಚೆನ್ನಾಗಿ ನಡೀತಾ ಐತಿ. ಎಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಚೆನ್ನಾಗಿ ನಡೆಸ್ತದೆ. ಯಾವ ದಂಬೆ ಯಾವೂ ಇಲ್ಲ, ಯಾವ ರಾಜಕೀಯನೂ ಇಲ್ಲ ಇದರಲ್ಲಿ.
ಚೆನ್ನಾಗಿ ಮಾಡ್ತಾರೆ. ಹೌದು. ಈಗ 9 ವರ್ಷದಿಂದ ತೇರು ಮಾಡಿದ್ದಾರೆ. ಆ ಥರ ಚೆನ್ನಾಗೈತಿ, ನಮಗೆಲ್ಲ ಚೆನ್ನಾಗಿರ್ತಿ. ನಾವು ಹುಟ್ಟಿದ ವರ್ಷನ 1 ವರ್ಷನ ನಾವು ತೇರು ತಪ್ಪಿಸಿಲ್ಲ. ನಮ್ಮ ಮನೆಯಿಂದಲೇ ಅರ್ಶಿಣ ಬರೋದು. ಉತ್ಸವ ನಡೆಯುತ್ತೆ, ವರ್ಷ ನಡೆಯುತ್ತೆ. ಪ್ರತಿ ವರ್ಷ 4 ದಿವಸದ ಹಬ್ಬ ಚೆನ್ನಾಗಿ ಮಾಡ್ತಾರೆ. 2 ದಿನ ಉಚ್ಚಯ ಮಾಡ್ತಾರೆ, 1 ದಿವಸ ತೇರು ಮಾಡ್ತಾರೆ. ದೊಡ್ಡ ತೇರಾಗುತ್ತೆ. ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಜನ ಬರ್ತಾರೆ, ಭಕ್ತಾದಿಗಳು ಬಹಳ. ಸುಮಾರು ತುಂಬ ವರ್ಷಗಳಿಂದ ನಡೀತದೆ. ತುಂಬ ಒಂಥರ ಐತಿಹಾಸಿಕ ಜಾತ್ರೆ ಅಂದರೆ ತಪ್ಪಾಗಲಾರ್ದು. ತುಂಬ ಒಂದು ಕ್ರೌಡ್ ಬರುತ್ತೆ ಗುಡಾಳ್ ಗ್ರಾಮದಲ್ಲಿ ನಡೆಯುವ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ. ತುಂಬ ಭಾಳ ಒಂದು ಖುಷಿ ವಾತಾವರಣದಲ್ಲಿ ಎಲ್ಲರೂ ಸಂಯುಕ್ತದಲ್ಲಿ ಎಲ್ಲರೂ ಸೇರಿಬಿಟ್ಟು ತುಂಬ ಸಂತೋಷವಾಗಿ ಆಚರಿಸೋ ತೇರು ಗುಡಾಳ್ ತೇರು ಅಂದರೆ. ನಾವು ಕಳೆದ 7 ವರ್ಷಗಳಿಂದ ಪ್ರತಿ ವರ್ಷ ಬರ್ತಿದ್ದೀವಿ. ಇದು ಆಂಜನೇಯ ಸ್ವಾಮಿ ರಥೋತ್ಸವ. ಹಿಂದಿನ ಕಾಲದಿಂದನೂ ಇದನ್ನು ಮಾಡ್ಕೊತಾನೆ ಬಂದಿದ್ದೀವಿ. ಮುಂಜಾನೆ 8 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ತೇರು ಎಳೆಯೋ ಕಾರ್ಯಕ್ರಮ ನಡೆಯುತ್ತೆ. ಸುಮಾರು 1000 ಮೇಲೆ ಜನ ಬರ್ತಾರೆ. ಬೆಳಗ್ಗೆಯಿಂದನೂ ಪೂಜೆ ನಡೆಯುತ್ತೆ, ಅಭಿಷೇಕ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಊರವರೆಲ್ಲ ಸೇರಿಕೊಂಡು ತುಂಬ ಒಗ್ಗಟ್ಟಿನಿಂದ. ಇನ್ನು ಇತ್ತ ದಾವಣಗೆರೆ ತಾಲೂಕಿನ ಕುಂದೂರಿನಲ್ಲಿಯೂ ಸಹ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವನ್ನು ಏರ್ಪಡಿಸಲಾಗಿದ್ದು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಿಸಲಾಯಿತು. ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಉತ್ಸವದ ಜೊತೆಗೆ ಸ್ವಾಮಿಯ ರಥೋತ್ಸವವನ್ನು ನೆರವೇರಿಸಲಾಯಿತು. ಅಲ್ಲದೆ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ಸ್ವಾಮಿಯ ದರ್ಶನವನ್ನು ಪಡೆದರು. ಇತ್ತ ದಾವಣಗೆರೆ ತಾಲೂಕಿನ ಯಲವಟ್ಟಿ ಗ್ರಾಮದಲ್ಲಿಯೂ ಸಹ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವನ್ನು ಆಯೋಜಿಸಲಾಗಿದ್ದು ಸ್ವಾಮಿಯ ಪಲ್ಲಕ್ಕಿ ಉತ್ಸವವು ಹಾಗೂ ರಥೋತ್ಸವವನ್ನು ಸಾವಿರಾರು ಭಕ್ತರ ನಡುವೆ ವಿವಿಧ ವಾದ್ಯಗಳ ಮೂಲಕ ಅತ್ಯಂತ ವೈಡೂರ್ಯದಿಂದ ನೆರವೇರಿಸಲಾಯಿತು. ಇನ್ನು ಸ್ವಾಮಿಯ ರಥೋತ್ಸವದ ಅಂಗವಾಗಿ ಅಲಂಕಾರ ಮಾಡಲಾಗಿದ್ದು ಭಕ್ತರು ದರ್ಶನ ಪಡೆದು ಪುನೀತರಾದರು.